ಅಮ್ಮ ಮತ್ತೆ ಇನ್ನೊಂದು ತಲೆಗೆ ಹಚ್ಚತಕ್ಕಂಥ ಎಣ್ಣೆಗಳು ಯಾವುದೋ ತರಿಸ್ಕೊಳ್ಳೋಕ್ಕಿಂತ ಹರಳೆಣ್ಣೆ ಇದೆ ಅಲ್ಲ, ನಾವು ಎಷ್ಟು ವರ್ಷ ತಲೆಗೆ ಎಣ್ಣೆಗೆ ಸ್ನಾನ ಮಾಡಿರೋದು ಕೇವಲ ಹರಳೆಣ್ಣೆ. ಹರಳೆಣ್ಣಿಂದ ಏನೇನೆಲ್ಲ ಯೂಸಸ್ಸು, ಹೇಗೆ ಬಳಸಬೇಕು? ಸಿಕ್ಕಾಪಟ್ಟೆ ಉಪಯೋಗ. ಏನಂದರೆ ಹರಳೆಣ್ಣೆ ಉಪಯೋಗಿಸ್ಬೇಕಾದ್ರೆ ಒಂದು ಕಿವಿ ಮಾತು, ಬಿಸಿ ಮಾಡಿಯೇ ಉಪಯೋಗಿಸ್ಬೇಕು. ಯಾರಿಗೆ ನಿದ್ದೆ ಬರೋಲ್ಲ, ಒಂದೆರಡು ಚಮಚದಷ್ಟು ಹರಳೆಣ್ಣೆ ತೊಗೊಂಡು ಈ ಕಾಲಿಗೊಂದು ಚಮಚ ಆ ಕಾಲಿಗೊಂದು ಚಮಚ ಹಚ್ಬಿಟ್ಟು ಚೆನ್ನಾಗಿ ರಬ್ ಮಾಡ್ಬಿಟ್ಟು ಮಾಡ್ಕೊಂಡ್ರೆ ಫಸ್ಟ್ ಕ್ಲಾಸಾಗಿ ನಿದ್ದೆ ಬರುತ್ತೆ. ಈ ಉಪ್ಪು ಹಾಕಿ ಮನೆ ಒರೆಸೋಕ್ಕೂ ಲಕ್ಷ್ಮಿ ಬರೋಕ್ಕೂ ಏನು ಲಾಜಿಕ್? ಹಿಂದೆ ಉಪ್ಪನ್ನು ಹಾಕಿ ಮನೆ ಒರೆಸಿ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿರ್ತಾಳೆ, ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ. ಉಪ್ಪು ಮಹಾಲಕ್ಷ್ಮಿಗೆ ತುಂಬ ಪ್ರಿಯ. ಅಮ್ಮ ಮತ್ತೆ ಇನ್ನೊಂದು ತಲೆಗೆ ಹಚ್ಚತಕ್ಕಂಥ ಎಣ್ಣೆಗಳು, ಏನೋ ಫ್ಯಾನ್ಸಿ ಎಣ್ಣೆಗಳು, ಸ್ಮೆಲ್ ಚೆನ್ನಾಗಿರುತ್ತೆ ಅದು ಇದು ಅಂತ ಯಾವುದೋ ತರಿಸ್ಕೊಳ್ಳೋಕ್ಕಿಂತ ಹರಳೆಣ್ಣೆ ಇದೆ ಅಲ್ಲ, ಹರಳೆಣ್ಣೆ ಬಹಳನೇ ಶ್ರೇಷ್ಠವಾದದ್ದು, ದಿ ಬೆಸ್ಟ್. ನಾವು ಎಷ್ಟು ವರ್ಷ ತಲೆಗೆ ಎಣ್ಣೆಗೆ ಸ್ನಾನ ಮಾಡಿರೋದು ಕೇವಲ ಹರಳೆಣ್ಣೆಯಲ್ಲಿ. ಹರಳೆಣ್ಣಿಂದ ಏನೇನೆಲ್ಲ ಯೂಸಸ್ಸು, ಹೇಗೆ ಬಳಸಬೇಕು? ಸಿಕ್ಕಾಪಟ್ಟೆ ಉಪಯೋಗ. ಏನಂದ್ರೆ ಹರಳೆಣ್ಣೆ ಉಪಯೋಗಿಸ್ಬೇಕಾದ್ರೆ ಒಂದು ಕಿವಿ ಮಾತು, ಬಿಸಿ ಮಾಡಿಯೇ ಉಪಯೋಗಿಸ್ಬೇಕು. ಹಸಿ ಎಣ್ಣೆ ಹಾಕ್ಕೊಳಕ್ ಹೋಗ್ಬಾರ್ದು. ಒಲೆ ಮೇಲೆ ಇಟ್ಟು ಬಿಸಿ ಮಾಡಿ ಆಮೇಲೆ ತಲೆಗೆ ಚೆನ್ನಾಗಿ ಹಚ್ಚಿ ಅದನ್ನ ಹಚ್ಕೊಳ್ಬೇಕು. ಅದೊಂದು ಪಾಯಿಂಟು ತುಂಬಾ ತುಂಬಾ ಮುಖ್ಯವಾಗಿ ಅನುಸರಿಸಬೇಕಾಗಿರೋದು. ಬಾಟ್ಲಿಂದ ಹಂಗಂಗೆ ಬಗ್ಗಿಸ್ಕೊಂಡೆಲ್ಲ ಹಚ್ಕೊಂಡ್ಬಿಡ್ತಾರೆ ಇವಾಗ. ಕೋಲ್ಡ್ ಆಗತ್ತೆ ಅನ್ನೋದಲ್ಲ, ಕೋಲ್ಡ್ ಆಗತ್ತೆ ಅನ್ನೋದು ಒಂದು ಅಂಶ. ಹರಳೆಣ್ಣೆನ ಹಸಿ ಎಣ್ಣೆ ಹಾಗೆ ತಲೆಗೆ ಹಚ್ಚೋದು ತುಂಬಾ ರೀತಿಯಲ್ಲಿ ಒಳ್ಳೆಯದಲ್ಲ. ಬಿಸಿಯೇ ಮಾಡಿಯೇ ಹಚ್ಚಬೇಕು. ಮತ್ತು ಒಂದು ಮಂದವಾಗಿರುತ್ತೆ ಒಂದು ಅಂಶ, ತಲೆ ಒಳಕ್ಕೆ ತಗೊಳ್ಳೋದಿಲ್ಲ ಅದನ್ನ. ಎರಡನೇದು ತಂಪು ಕೂಡ ಹೌದು. ಮತ್ತೆ ಹಸಿ ಎಣ್ಣೆಯಲ್ಲಿ ಕೂದಲಿಗೆ ಸ್ವಲ್ಪ ಹಾನಿಕಾರಕವಾಗುವಂತ ಅಂಶ ಇರುತ್ತೆ. ಅದು ಸ್ವಲ್ಪ ಬಿಸಿ ಮಾಡಿಯೇ ಉಪಯೋಗವನ್ನ ಮಾಡಬೇಕು. ಹರಳೆಣ್ಣೆ ಶ್ರೇಷ್ಠವಾದ ಎಣ್ಣೆ. ಹರಳೆಣ್ಣೆ ಬರೀ ತಲೆಗೆ ಹಚ್ಕೊಳ್ಳೋದಲ್ಲ, ಬರೀ ಹೊಕ್ಳಿಗೆ ಹಚ್ಕೊಳ್ತಾ ಬಂದ್ರು ಕೂದಲು ಬೆಳೆಯುತ್ತೆ ಅಂತ ವಂಡರ್ಫುಲ್ ಅದು. ಬರೀ ಅಂಗಾಲ್ಗೆ ಹಚ್ಚುತ್ತಾ ಬಂದ್ರು ಸಾಕು, ಯಾರಿಗೆ ನಿದ್ದೆ ಬರಲ್ಲ, ಒಂದೆರಡು ಚಮಚದಷ್ಟು ಹರಳೆಣ್ಣೆ ತಗೊಂಡು ಈ ಕಾಲಿಗೊಂದು ಚಮಚ ಆ ಕಾಲಿಗೊಂದು ಚಮಚ ಹಚ್ಬಿಟ್ಟು ಚೆನ್ನಾಗಿ ರಬ್ ಮಾಡ್ಬಿಟ್ಟು ಮಾಡ್ಕೊಂಡ್ರೆ ಫಸ್ಟ್ ಕ್ಲಾಸಾಗಿ ನಿದ್ದೆ ಬರುತ್ತೆ. ಇನ್ಸಾಮ್ನಿಯಾ, ಎಲ್ರಿಗೂ ನಿದ್ರಾಹೀನತೆ ಸಮಸ್ಯೆ ಇವತ್ತು. ಹರಳೆಣ್ಣೆಯಿಂದ ಬೇಕಾದಷ್ಟು ಪ್ರಯೋಜನ ಇದೆ. ಕಣ್ಣಿಗೆ ತುಂಬಾ ಶ್ರೇಷ್ಠವಾದದ್ದು ಹರಳೆಣ್ಣೆ. ಹರಳೆಣ್ಣೆ ಇಟ್ಕೊಂಡು ಯಾರು ತಲೆಗೆ ಹಚ್ಕೊಳ್ತಾ ಇರ್ತಾರೆ ಅವರಿಗೆ ದೃಷ್ಟಿದೋಷ ಬರೋದಿಲ್ಲ, ಕನ್ನಡಕ ಹಾಕೊಳ್ಳೋ ಪರಿಸ್ಥಿತಿ ಬರೋದಿಲ್ಲ. ಉಷ್ಣಾಂಶವನ್ನ ಸುಲಭವಾಗಿ ಆಚೆ ತೆಗೆದಾಕತ್ತೆ. ಮೆದುಳಿನಲ್ಲಿರ್ತಕ್ಕಂತಹ ಉಷ್ಣಾಂಶ ಹೊರಗಡೆ ತೆಗೆಯೋದು ತುಂಬಾ ಕಷ್ಟ. ಹರಳೆಣ್ಣೆ 1ರಿಂದಾನೇ 100% ತೆಗೆಯೋದಿಕ್ಕೆ ಸಾಧ್ಯ ಆಗುವಂತ. ಮತ್ತೆ ಈಗ ತಲೆಗೆ ಎಣ್ಣೆ ಹಚ್ತಾರಲ್ಲ, ಅದು ರಾತ್ರಿ ರಾತ್ರಿ ಎಲ್ಲ ಹಚ್ಬಿಟ್ಟು ಬೆಳಗ್ಗೆ ಸ್ನಾನ ಮಾಡ್ತಾರೆ, ಅದು ಓಕೆನಾ? ಅಥವಾ ಕೆಲವರು ಇವತ್ತು ಉಪಯೋಗಿಸುವಂತ ಎಣ್ಣೆಗಳಿಗೆ ಓಕೆ, ಹರಳೆಣ್ಣೆಗೆ ಬೇಡ. ಹರಳೆಣ್ಣೆಲ್ಲ ಹಚ್ಚಿ ಒಂದು ಅರ್ಧ ಗಂಟೆ ಆದ್ಮೇಲೆ ಸ್ನಾನ ಮಾಡ್ರೆ ಸಾಕು. ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿ. ಅಮ್ಮ, ಉಪ್ಪನ್ನ ಹಾಕ್ಬಿಟ್ಟು ಮನೆ ಒರೆಸ್ಬೇಕಂದ್ರೆ ನೀರಲ್ಲಿ ಉಪ್ಪು ಬೆರೆಸಿ ಹಾಕಿ ಒಳ್ಸಿದ್ರೆ ಮನೆಗೆ ಲಕ್ಷ್ಮಿ ಬರ್ತಾಳೆ ಅಂತ ಅಂತಾರೆ. ಈ ಉಪ್ಪು ಹಾಕಿ ಮನೆ ಒರೆಸಕ್ಕೂ ಲಕ್ಷ್ಮಿ ಬರೋಕ್ಕೂ ಏನ್ ಲಾಜಿಕ್? ಅದು ಇದೆ ಲಾಜಿಕ್ಕು. ಈ ಕಾಲದಲ್ಲಿ ಫೆನಾಯಿಲ್ಲು, ಹಾಳು ಮೂಳು ಏನೇನೋ 28 ಎಲ್ಲವನ್ನು ಕೂಡ ತಂದು ಅದಕ್ಕೆ ಎಷ್ಟು ಖರ್ಚು ಮಾಡಿ ನಾವು ಎಲ್ಲ ಮಾಡಿ ಮನೆಯನ್ನ ಸ್ವಚ್ಛ ಮಾಡ್ತೀವಿ ಅಂತ ತಿಳ್ಕೊಂಡು ನಾವು ಕ್ಲೀನ್ ಮಾಡ್ತೀವಿ. ಆದರೂ ಏನು ಸ್ವಚ್ಛವಾಗಿರಲ್ಲ, ತಿರ್ಗಾ ಇರುವೆ ಎಲ್ಲ ಓಡಾಡ್ತಾನೆ ಇರುತ್ತೆ. ಹಿಂದೆ ಉಪ್ಪನ್ನ ಹಾಕಿ ಮನೆ ಒರೆಸಿ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿರ್ತಾಳೆ, ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ. ಉಪ್ಪು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯ. ಉಪ್ಪು ಅಂತಂದ್ರೆ ಮಹಾಲಕ್ಷ್ಮಿ, ಈ ತರ ಎಲ್ಲ ಹೇಳುವಂತ ಕಾಲ ಇತ್ತು. ಏನು ಈ ಕಾಲಕ್ಕೂ ಸತ್ಯವೇ, ಅವೆಲ್ಲವೂ ಸತ್ಯವಲ್ಲ ಅಂತಲ್ಲ. ಆದ್ರೆ ನೆಲಕ್ಕೆ ಹಾಕಿ ಉಪ್ಪು ಹಾಕಿ ಮನೆ ಸಾರಿಸೋದ್ರಿಂದ ಯಾಕೆ ಲಕ್ಷ್ಮಿ ಬರ್ತಾಳೆ ಅಂತಂದ್ರೆ ಒಂದು ಕಾರಣ ಇದೆ. ಉಪ್ಪು ಹಾಕಿದಾಗ ತಾಮ್ರದ ಪಾತ್ರೆ, ಹಿತ್ತಾಳೆ ಪಾತ್ರೆ ಹಾಕಿ ಉಪ್ಪು ಹಾಕಿ ಉಜ್ಜಿ ನೋಡಿ, ಬೆಳ್ಳಗಾಗತ್ತೆ, ಫಳ ತುಳಿಯುತ್ತೆ. ನೆಲನೂ ಅಷ್ಟೇ, ನೆಲದಲ್ಲಿರ್ತಕ್ಕಂತಹ ಕೊಳೆಯನ್ನ ಸುಲಭವಾಗಿ ತೆಗೆಯೋದಿಕ್ಕೆ ಒಳ್ಳೆಯ ಸಾಧನ ಉಪ್ಪು. ಲಕ್ಷ್ಮಿ ಎಲ್ಲಿರ್ತಾಳೆ ಅಂದ್ರೆ ಎಲ್ಲಿ ಸ್ವಚ್ಛತೆ ಇದೆ ಅಲ್ಲಿ ಲಕ್ಷ್ಮಿ ಇರ್ತಾಳೆ. ಎಲ್ಲಿ ಘಮ 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 ಅಂತ ಪರಿಮಳ ಬರುತ್ತೆ ಅಲ್ಲಿ ಲಕ್ಷ್ಮಿ ಇರ್ತಾಳೆ. ಕೆಲವ್ರ ಮನೆ ಒಳಕ್ ಹೋದ್ರೆ ಗಪ್ಪನ್ನತ್ತೆ ವಾಸನೆ, ಒಂಥರ ಯಪ್ಪ ಹಿಂದಕ್ಕೆ ಹೋಗೋಣ ಅನ್ಸತ್ತೆ. ಆ ತರ ಜಾಗದಲ್ಲಿ ಲಕ್ಷ್ಮಿಯೂ ಅಲ್ಲ, ಯಾರೂ ಬರಲ್ಲ. ಇನ್ ಲಕ್ಷ್ಮಿ ಹೆಂಗ್ ಬರ್ತಾಳೆ ಅಲ್ವಾ? ಹಾಗಾಗಿ ಮಹಾಲಕ್ಷ್ಮಿ, ನಾನು ತುಂಬಾ ಜನ ಲೈವ್ ಅಲ್ಲಿ ಉತ್ತರ ಕೊಡುವಾಗ ಹೇಳ್ತಿರ್ತೀನಿ, ಆರ್ಥಿಕ ಸಮಸ್ಯೆ ನಮಗೆ ತುಂಬಾ ಸಮಸ್ಯೆ ಅಂತ. ಮುಸ್ಸಂಜೆ ಹೊತ್ತಲ್ಲಿ ಹೊಸಲಿಗೆ ಚೆನ್ನಾಗಿ ಒರೆಸಿ
ಅರಿಶಿನ ಕುಂಕುಮ ಇಡಿ, ಪರಿಮಳಯುಕ್ತವಾಗಿರ್ತಕ್ಕಂಥ 2 ಹೂ ಬಿಡಿ. ಒಂದು 2 ಪಾರಿಜಾತದ ಹೂವು, 2 ಸುಗಂಧರಾಜ ಹೂವು, ಅಥವಾ ಒಂದು 2 ಮಲ್ಲಿಗೆ ಹೂವು ಬಾಗಿಲಿಗೆ ಇಡಿ. ಸಂಜೆ ಹೊತ್ತು ಮಹಾಲಕ್ಷ್ಮಿ ರಸ್ತೆಯಲ್ಲಿ ಬರ್ತಿರ್ತಾಳೆ, ಯಾರ ಮನೆಗೆ ಹೋಗ್ಲಿ ಅಂತ, ಯಾರ ಮನೆ ಬಾಗಿಲು ಶುಭ್ರವಾಗಿರುತ್ತೆ, ಪರಿಮಳಯುಕ್ತವಾಗಿರುತ್ತೆ, ಅಂಥವ್ರ ಮನೆ ಒಳಗೆ ಬರ್ತಾಳೆ ಅಂತ ಹೇಳುವಂಥದ್ದು ವಾಡಿಕೆ. ಅಂದ್ರೆ ಎಲ್ಲಿ ಘಮಘಮಿಸ್ತಾ ಇರುತ್ತೆ, ಎಲ್ಲಿ ಶುಭ್ರವಾಗಿರುತ್ತೆ, ಸ್ವಚ್ಛವಾಗಿರುತ್ತೆ, ಆ ಜಾಗಕ್ಕೆ ಲಕ್ಷ್ಮಿ ಬರ್ತಾಳೆ. ಇಲ್ದೇ ಇದ್ರೆ ಹಿಂದೆ ಎಲ್ಲ ಹೇಳೋರು, ಮೂಲೆ ಎಲ್ಲ ಸರಿಯಾಗಿ ನಾವು ಕಸ ಗುಡಿಸ್ಬೇಕಾದ್ರೆ ನಾವು ಸ್ವಲ್ಪ ಏನಾದ್ರು ಹಂಗಂಗೆ ಸ್ವಲ್ಪ ಜಾಣ್ತನ ಮಾಡಿ ಕಸ ಗುಡಿಸಿದ್ರೆ ದೊಡ್ಡವ್ರು ಬೈಯೋರು. ಮೂಲೆಯಲ್ಲಿ ಶನಿ ಕಸ ಇಟ್ರೆ ಮನೇಲಿ ಲಕ್ಷ್ಮಿ ಇರ್ತಾಳೆ, ದರಿದ್ರ ಲಕ್ಷ್ಮಿ ಬಂದ್ಬಿಡ್ತಾಳೆ, ಕ್ಲೀನಾಗಿ ಕಸ ಗುಡಿಸು ಅಂತ ಬೈಯೋರು. ಅಂದ್ರೆ ಎಲ್ಲ ಮೂಲೆಯಲ್ಲೂ ಸ್ವಚ್ಛತೆ ಇರಬೇಕು, ಎಲ್ಲೂ ಧೂಳು ಕಸ ಇರಬಾರ್ದು ಅನ್ನುವಂಥದ್ದು ಪ್ರಿನ್ಸಿಪಲ್. ಅಂದ್ರೆ ಮನೆ ಮನಸ್ಸು ಎಲ್ಲ ಸ್ವಚ್ಛವಾಗಿದ್ರೆ ಲಕ್ಷ್ಮಿಯೂ ಬರ್ತಾಳೆ, ಸರಸ್ವತಿಯೂ ಬರ್ತಾಳೆ, ಎಲ್ಲರೂ ಮನೆಯಲ್ಲಿ ತಾಂಡವವಾಡ್ತಾರೆ. ಅದಿಲ್ಲ ಅಂತಂದ್ರೆ ಯಾರು ಬರಲ್ಲ. ಮನೆ ನೀಟಾಗಿರ್ಬೇಕು, ಸ್ವಚ್ಛವಾಗಿರ್ಬೇಕು, ಜೊತೆಗೆ ಮನಸ್ಸು ಸ್ವಚ್ಛವಾಗಿರ್ಬೇಕು. ರಿಸೀವ್ ಮಾಡ್ಕೊಳ್ಳೋದಕ್ಕೂ ಮನಸ್ಸು ಬೇಕಲ್ಲ. ಈಗ ಯಾರಾದ್ರು ಮನೆಗೆ ಬರ್ತಾರೆ ಅಂದ್ರೆ ಬಾಗಿಲು ತೆಗೆದ್ಬಿಟ್ಟು ಹಂಗೆ ಮಾತಾಡ್ಸ್ಬಿಟ್ಟು ಮನೇಲಿ ಯಾರು ಇಲ್ಲ ಹೋಗಿ ಅಂತಾರೆ. ಇನ್ ಬಂದ್ರೆ ಯಾರಿಗಾರು ಕಾಫಿ ಕೊಡ್ಬೇಕಾಗತ್ತೆ ಅಂತ. ಮುಂಚೆ ಎಲ್ಲ ಮನೆಗೆ ಯಾರು ಬರ್ಲಿ ಏನಾದ್ರು ತಿನ್ನಕ್ಕೆ ಕುಡಿಯಕ್ಕೆ ಕೊಡದೆ ಕಳಿಸ್ತಿರ್ಲಿಲ್ಲ. ಅಂದ್ರೆ ಯಾರು ಯಾವಾಗ ಹೇಗ್ ಬರ್ತಾರೋ ಯಾಕೆ ಬರ್ತಾರೋ ಗೊತ್ತಿಲ್ಲ. ಬಟ್ ಕಾಲ ಇವಾಗ ಕೆಟ್ಟೋಗಿದೆ, ಯಾರನ್ನ ಒಳಗ್ ಬಾ ಅಂತ ಭಯ ಅಂತ ಕಾಲಕ್ಕೆ ಬಂದ್ಬಿಟ್ವಿ ನಾವು. ಹೀಗೆಲ್ಲ ಮಾಡಿನೇ ನಾವೇ ತಂದ್ಕೊಂಡಿರೋದು. ಇವತ್ತಿನ ಸಮಾಜ ನಿರ್ಮಾಣ ಆಗಿರೋದೇ ನಾವು ಮಾಡ್ತಾ ಇರುವಂತ ತಪ್ಪುಗಳಿಂದ. ನಾನು ನಂದೊಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೇಕಮ್ಮ. ನಮ್ಮ ಮನೇಲಿ ನಮ್ಮ ಪೆಟ್ಟಿದೆ, ನಾವು ನಾಯಿ ಅಂತ ಕರೆಯಲ್ಲ ಅದನ್ನ, ನಮ್ಮ ಮನೆ ಮಗನೇ ಸಿಂಬಾ ಅಂತ ಅವನ ಹೆಸರು. ಮೊನ್ನೆ ಒಂದು 4 ತಿಂಗಳ ಮುಂಚೆ ಅಮ್ಮ ಇಲ್ಲಿ ಇಂಡಿಯಾಲಿ ಇರಲಿಲ್ಲ, ಅಮ್ಮ ಕೆನಡಾಲಿದ್ರು ನನ್ನ ತಂಗಿ ಹತ್ರ. ಅವನಿಗೆ ಏನಾಯ್ತು ಅನ್ನೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ನಾವು ಅದಕ್ಕಿಂತ ಒಂದು 3 ತಿಂಗಳ ಮುಂಚೆ ಕೂರ್ಗ್ ಹೋಗಿ ಬಂದಿದ್ವಿ. ಅಲ್ಲಿ ಹೋದಾಗ ಏನೋ ಒಂದು ಟಿಕ್ ಹತ್ಕೊಂಡಿತ್ತಂತೆ. ಟಿಕ್ ಅಲ್ಲಿ ಅವ್ರ ಮನೆ ಹತ್ರ ಕೂರ್ಗಲ್ಲಿ ನನ್ನ ಫ್ರೆಂಡ್ ಮನೆ ಹತ್ರ ಬಿಟ್ಟಾಗ ಅಲ್ಲಿ ಆಟ ಆಡಕ್ ಹೋದಾಗ ಅಲ್ಲೆಲ್ಲೋ ಒಂದು ಟಿಕ್ ಹತ್ಕೊಂಡಿರೋದು. ಟಿಕ್ ಫೀವರ್ ಅಂತ ಶುರು ಆಯ್ತು ಅದಕ್ಕೆ. ನಮ್ಮಲ್ಲಿ ಡೆಂಗ್ಯೂ ಹೆಂಗಾಗತ್ತೆ ಅದೇ ತರ ಟಿಕ್ ಫೀವರ್ ಶುರು ಆಯ್ತು. ಅಮ್ಮ ಕೆನಡಾಗೆ ಇಲ್ಲಿಂದ ಹೊರಟ್ಬಿಟ್ರು. ಆಮೇಲೆ ಅವನಿಗೆ ಪ್ಲೇಟ್ಲೆಟ್ಸ್ ಕಮ್ಮಿ ಆಗ್ತಾ ಬಂತು. ಆಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಇವನಿಗೆ ಟಿಕ್ ಫೀವರ್ ಬಂತಲ್ಲ. ಇದು ನಿಜವಾಗ್ಲೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ದಯವಿಟ್ಟು ಎಲ್ಲರೂ ಕೇಳಿ. ಇದು ನಂಗೆ ನಿಜವಾಗ್ಲೂ ಅದನ್ನೇ ಹೇಳೋದು, ಅಂದ್ರೆ ಮನುಷ್ಯ ದೇವ್ರ ರೂಪದಲ್ಲಿ ಬರ್ತಾರಲ್ಲ ಅನ್ನೋದಕ್ಕೊಂದು ಎಕ್ಸಾಂಪಲ್ ಇದು. ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ, ಪ್ರೈವೇಟ್ ಹಾಸ್ಪಿಟ್ಲಿಗೆ. ಇವರಿಗೆ ಟಿಕ್ ಫೀವರ್ ಆಗಿದೆ ಅಂತ ಎಲ್ಲ ಟೆಸ್ಟ್ಗಳು ಮಾಡಿದ್ರು. ಮೊದಲನೇ ಸಾರಿಗೆ 28,000 ಬಿಲ್ ಮಾಡಿದ್ರು ಒಂದು ಹಾಸ್ಪಿಟ್ಲಲ್ಲಿ. ಅದು ಒಂದು ಪೆಟ್ ಕ್ಲಿನಿಕ್ ಅಲ್ಲಿ, ವೆಟರ್ನರಿ ಪೆಟ್ ಕ್ಲಿನಿಕ್ ಅಲ್ಲಿ ಲಿಸ್ಟ್ ಎಲ್ಲ ಕೊಟ್ರು. ಆಮೇಲೆ ನೆಕ್ಸ್ಟ್ ಹೇಳಿದ್ರು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಬೇಕು ಅಂತ. ಆಮೇಲೆ ಅದಕ್ಕೆ ಎಷ್ಟಾಗತ್ತೆ, ಅದಕ್ಕೆ ಮತ್ತೆ 25,000 ಅಂತಂದ್ರು. ಅದು ಮಾಡ್ಸದ್ವಿ. ಅಡ್ಮಿಟ್ ಮಾಡ್ಬೇಕು ಅಂದ್ರು ಅದು ಮಾಡ್ಸದ್ವಿ. ಏನೇನಾಗತ್ತೆ ಅಂದ್ರೆ ಅವನು ಕೂಡ ಹಂಗೆ ತುಂಬಾ ವೀಕ್ ಆಗ್ಬಿಟ್ಟ. ದಿನಕ್ಕೆ 10 ಇಂಜೆಕ್ಷನ್ಸ್ ಅಂತೆ, ಅದು ಇದು ಎಲ್ಲ ಹೇಳೋದು, ಏನೇನೋ ಮಾಡ್ತಾ ಇದ್ರು. ಹಾಸ್ಪಿಟ್ಲಲ್ಲಿ ಒಂದು 7 ದಿನ ಇದ್ದ. ಆಮೇಲೆ ಮನೆ ಕರ್ಕೊಂಬಂದ್ವಿ, ಮತ್ತೆ ಅವನಿಗೆ ಪ್ಲೇಟ್ಲೆಟ್ಸ್ ಕಮ್ಮಿ ಆಯ್ತು, ಮತ್ತೆ ಕರ್ಕೊಂಡು ಹೋದ್ವಿ. ಆ ಮಗು ಎಷ್ಟು ಅನುಭವಿಸ್ತು ಅಂದ್ರೆ ನಿಜವಾಗ್ಲೂ ನಮ್ಮ ಸಿಂಬಾ ಕರೆಕ್ಟಾಗಮ್ಮ. ಒಂದು ಸ್ಟೇಜಲ್ಲಂತೂ ಆಲ್ಮೋಸ್ಟ್ ಅಷ್ಟೊತ್ತಿಗೆ 2.25 ಲಕ್ಷ ಬಿಲ್ ಆಗಿತ್ತು. 2.25 ಲಕ್ಷ ಬಿಲ್ ವಿತ್ ಬಿಲ್ ನಾನೇ ಕಟ್ಟಿರೋದು, ನನ್ನ ಕೈಯನ್ನ ನಾನೇ ಕಟ್ಟಿರೋದು. ಯಾಕಂದ್ರೆ ನಮಗಲ್ಲಿ ನಮ್ಮ ಸಿಂಬಾ ಉಳಿಯೋದು ಮುಖ್ಯ ಆಗಿತ್ತು. ಆಮೇಲೆ ಅಮ್ಮ ಅಂತೂ ಅಲ್ಲಿಂದಾನೆ ಇನ್ನೊಬ್ರು ಯಾರೋ ಪಾಡ್ಕಾಸ್ಟ್ ಬಂದ್ರು, ಒಬ್ರು ಸ್ಪಿರಿಚುವಲ್ ಹೀಲರ್ ಹೇಳಿದ್ರು, ಮೋಸ್ಟ್ಲಿ ನಿಮ್ಮ ಅಮ್ಮನ ಮಿಸ್ ಮಾಡ್ಕೊತಿರ್ಬೇಕು, ಅವನಿಗೊಂದು ವಿಡಿಯೋ ಕಾಲ್ ಮಾಡಿ ಕೇಳಿಸಿ ತೋರಿಸಿ ಅಂತೆಲ್ಲ. ನಾವು ಅದಕ್ಕೂ ಇದಕ್ಕೆ ಹೆಂಗ್ ಸಂಬಂಧ ಅಂತ ನಾವು ಸುಮ್ಮನಾದ್ವಿ ಅಲ್ಲಿಗೂ ಕೂಡ. ಆಮೇಲೆ ನಮ್ಮಮ್ಮನೂ ಇಲ್ಲ, ಅವನ ಪರಿಸ್ಥಿತಿ ಹೆಂಗಿದೆ ನಾನು ನೋಡೋಕ್ಕೂ ಇಷ್ಟಪಡಲ್ಲ ಅಂತೆಲ್ಲ ಅಮ್ಮ ಅಂದ್ಬಿಟ್ಟಿದ್ರು. ಆಮೇಲೆ ಒಂದು ಹಾಸ್ಪಿಟ್ಲಿಗೆ ಅಲ್ಲಿ 2.25 ಲಕ್ಷ ಬಿಲ್ ಆಗಿತ್ತಲ್ಲ, ಅವ್ರು ಮತ್ತೆ ಹೇಳಿದ್ರು ಇಲ್ಲಿ ಮತ್ತೆ ಇನ್ನೂ ಅಡ್ಮಿಟ್ ಮಾಡಿ, ಮತ್ತೆ ಇನ್ನೊಂದು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡೋಣ ಅಂತ. ಯಾಕೋ ಅನ್ಸಕ್ ಶುರು ಆಯ್ತು, ಇದು ಸರಿ ಇಲ್ಲ, ಇದೇನೋ ದೊಡ್ಡ ಸ್ಕ್ಯಾಮ್ ಇದು, ಡೆಫಿನೆಟ್ಲಿ ಇನ್ನೊಂದು 50,000 ಬಿಲ್ 1 ಲಕ್ಷ ಮಾಡ್ತಾರೆ ಅಂದ್ಬಿಟ್ಟು. ಇಲ್ಲ ಬೇಡ, ಮನೆ ಕರ್ಕೊಂಡು ಹೋಗ್ತೀವಿ ಅಂತ ಧೈರ್ಯ ಮನೆ ಕರ್ಕೊಂಡ್ಬಂದ್ವಿ. ಮನೆ ಹತ್ರ ನೆಕ್ಸ್ಟ್ ಡೇ ಅಲ್ಲೇ ಮನೆ ಹತ್ರ ಇರ್ತಕ್ಕಂಥ ಒಂದು ಲೋಕಲ್ ಹಾಸ್ಪಿಟಲ್, ಅಂದ್ರೆ ಇನ್ನೊಂದು ವೆಟರ್ನರಿ ಹಾಸ್ಪಿಟಲ್ ತೋರಿಸಿದ್ವಿ. ಅವ್ರು ಯಾರೋ ಒಳ್ಳೆ ಡಾಕ್ಟರ್, ಅವರು 1,500 ರೂಪಾಯಿ ತಗೊಂಡ್ರು ಒಂದು ಸರಿಗೆ ಹೋದಾಗ ಒಂದು ಇಂಜೆಕ್ಷನ್ ಹಾಕಿ. ಅವರು ಅದೇ ಡಾಕ್ಟರ್ ಹೇಳಿದ್ರು, ಇಲ್ಲ ಹೋಪ್ಸ್ ಬಿಟ್ಬಿಡಿ, ಎಲ್ಲ ದೇವ್ರ ಮೇಲೆ ಹಾಕ್ಬಿಡಿ ಭಾರ ಅಂತ. ಅವನು ಫುಲ್ ಏನಂದ್ರೆ ಊಟ ಮಾಡ್ತಿರ್ಲಿಲ್ಲ, ಫುಲ್ ಅವನ ಪರಿಸ್ಥಿತಿನೂ ಹಂಗೆ ಇತ್ತು. ಅಷ್ಟೇ ನಮಗೂ ಹೇಳ್ಬಿಟ್ರು ಅವ್ರು ಹೇಳ್ಬಿಟ್ರು, ಇಲ್ಲ ಎಷ್ಟು ದಿನ ಇರ್ತಾನೆ ಅಷ್ಟೇ ದಿನ ಇಟ್ಕೊಳ್ಳಿ, ಹೋಪ್ಸ್ ಬಿಟ್ಬಿಡಿ ಅಂತಾನೆ ಅಂದ್ರೆ. ಮನೆ ಕರ್ಕೊಂಬಂದ್ವಿ. ಫುಲ್ ಈ ಮನೆಗಳಲ್ಲಿ ಪೆಟ್ಸ್ ಹಾಕಿದ್ದವರು, ನಾಯಿಗಳು ಬೆಕ್ಸ್ ಹಾಕಿದ್ದವ್ರಿಗೆ ಗೊತ್ತಿರತ್ತ ಎಮೋಷನ್ಸ್ ಏನು ಅಂತ.
ಮನೇಲಿ ಅಪ್ಪ ಅಮ್ಮ ಬೇರೆ ಮನೇಲಿ ಇರ್ಲಿಲ್ಲ, ಹ್ಮ್ ಇವನ್ ಪರಿಸ್ಥಿತಿ ಬೇರೆ ಹಿಂಗಿತ್ತು. ಹ್ಮ್ ನನಗೂ ನನ್ನ ತಮ್ಮಂಗೆ ಹೆಂಗ್ ಆಗ್ಬಿಟ್ಟಿತ್ತು ಅಂದ್ರೆ ಆ ಫೇಸು ಹ್ಮ್ ನೋಡಿ, ದೇವ್ರು ಯಾರ ಮುಖಾಂತರ ಹೆಂಗ್ ಹೇಳಿಸ್ತಾನೆ ಅಂತ ಅನ್ನಕ್ಕೆ. ನನ್ನ ಪಾಡ್ಕಾಸ್ಟ್ ಇಬ್ರು ತಾರಾ ಅಂತ ಬರ್ತಾರೆ, ತಾರಾ ಮಂಜುನಾಥ್ ಅಂತ ಒಬ್ಬರ ಜೊತೆ ಪಾಡ್ಕಾಸ್ಟ್ ಮಾಡ್ತೀನಿ. ತಾರಾ ಅವ್ರು ಏನಕ್ಕೂ ಫೋನ್ ಮಾಡಿದ್ರು, ಅವ್ರಿಗೆ ಹೇಳ್ದೆ ಹಿಂಗ್ ಮಗು ಪರಿಸ್ಥಿತಿ ಹಿಂಗ್ ಆಗಬೇಕು ಅಂತ. ಹ್ಮ್ ನೆಕ್ಸ್ಟ್ ದಿನ ಇಮ್ಮಿಡಿಯೇಟ್ಲಿ ಅವರು ಅವ್ರ ತಮ್ಮ ಇಬ್ರು ನಮ್ಮ ಮನೆಗೆ ಬಂದ್ರು. ಮನೆಗೆ ಬಂದ್ಬಿಟ್ಟು ಆಮೇಲೆ ಮಗು ಅಂದ್ರೆ ನಮ್ಮ ಸಿಂಬನೆಲ್ಲ ನೋಡಿ ಹೇಳಿದ ತಕ್ಷಣ ಆಮೇಲೆ ಅವರು ಒಂದು ನಂಬರ್, ಒಬ್ಬರ ನಂಬರ್ ಕೊಟ್ರು. ಹ್ಮ್ ಒಬ್ರು ಗುರುಜಿ ಇದ್ದಾರೆ, ನಂಬರ್ ಕೊಡ್ತೀನಿ, ಅವರು ಪೆಟ್ಸ್ಗೆನೆ, ಪ್ರಾಣಿಗಳಿಗೇನೆ ನೋಡ್ತಕ್ಕಂಥದ್ದು ಒಂದು ಟ್ರೀಟ್ಮೆಂಟ್ ಹೇಳ್ತಾರೆ ಅಂತ ಅಂದ್ಬಿಟ್ಟು ಫೋನಲ್ಲಿ ಮಾತಾಡಿದ್ರೆ ಅವರು 2,000 3,000 ಏನೋ ಅಂದ್ರು. ಏನೋ ಒಂದು ಔಷಧಿ ಕೊಡ್ತೀವಿ ಅಂತ. ನೋಡಿ ಅವಾಗ್ಲೂ ನಾವು ಮಾಡಿದಂಥ ಮಿಸ್ಟೇಕು. ತಾರಾ ಅವ್ರು ಏನಂತ ಏನ್ ಹೇಳಿದ್ರೆ, ಇಲ್ಲ ಒಂದು 100 ರೂಪಾಯಿ 200 ರೂಪಾಯಿ, ಒಂದು 100 ರೂಪಾಯಿ ಒಂದು 500 ರೂಪಾಯಿ ತಗೋತಾರೆ ಅಷ್ಟೇ ಅಂತ. ಇವರು ಸರಾಸರಿ ಒಂದು 2,000 3,000 ಅಂದ್ರಲ್ಲ. ನಾನು ಮತ್ತೆ ಇದೇ ತರ ಸ್ಕ್ಯಾಮ್ ಏನೋ ಅಂದ್ಬಿಟ್ಟು ಆಮೇಲೆ ನನಗೆ ಯಾಕೋ ಚೆನ್ನಾಗಿ ಅನ್ನಿಸ್ಲಿಲ್ಲ. ಸಡನ್ ಆಗಿ ಫಸ್ಟ್ ಏನಕ್ಕೆ ಇದು ಅವ್ರು 100 ರೂಪಾಯಿ ಅಂತೀರ, ಇವ್ರು 3,000 ಕೇಳ್ತೀರಂತ. ಆಮೇಲೆ ನನ್ನ ತಮ್ಮ ಹೇಳ್ದ, ಅಲ್ಲಿ 1,00,000 ಇಟ್ಟಿದ್ಯಾ, 3,000ಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತೀಯ ಅಂತ. ಸರಿ ಆಯ್ತು 3,000 ಹಾಕ್ತೆ. ನನ್ನ ತಮ್ಮ ಹೋದ, ಒಂದು ಹೋಲಿ ವಾಟರ್, ಒಂದು ವಾಟರ್ ಅಮ್ಮ, ಮಾಮೂಲಿ ಒಂದು ನೀರು, ಆಮೇಲೆ ಅದೇನೋ ಒಂದು ಲೇಹ್ಯ ತರದ್ದು, ಒಂದು ಆಯುರ್ವೇದಿಕ್ ಲೇಹ್ಯ ತರದ್ದು ಇಷ್ಟೇ ಕೊಟ್ಟಿದ್ದು. ಕೊಟ್ಬಿಟ್ಟು ತಿನ್ಸಿ 3 ದಿನ ತಿನ್ಸಿ ನಾಯಿಗೆ ಅಂತಂದ್ರು ಆ ಗುರುಗಳು. ಮನೆಗೆ ಬಂದು ಅವನಿಗೆ ನೀರು ಕುಡಿಸಿದ್ದು ಅಲ್ಲ, ಅವನ ಮೇಲೆ ಅದೇನೋ ಚುಮುಕ್ಸೋದು, ಆಮೇಲೆ ಒಂಥರ ಲೇಹ್ಯ ತರದ್ ಏನೋ ಕೊಟ್ಟರು, ಅದನ್ನ ತಿನ್ಸಿ ಅಂತ ಅಂದಿದ್ದು. ಅಮ್ಮ 3 ದಿನ ಮಾಡಿದ್ವಿ ಅಷ್ಟೇ. ಯಾವ ಹಾಸ್ಪಿಟ್ಲ್ಗಳಲ್ಲಿ ಅಷ್ಟೇ ಮುಗೀತು ಅಂತ ಹೇಳಿದವರು, 4ನೇ ದಿನಕ್ಕೆ ನಮ್ಮ ಮಗು, ನಮ್ಮ ಸಿಂಬ ಎದ್ದು ಓಡಾಡಕ್ ಶುರು ಮಾಡಿದ. ಇವತ್ತು ಆರಾಮವಾಗಿ ತುಂಬಾ ಚೆನ್ನಾಗಿದ್ದಾನೆ. ನನಗೆ ನಮ್ಮ ಸಿಂಬಂಗ ಮೆಡಿಸಿನ್ ಕೊಟ್ಟಂತ ಡಾಕ್ಟರ್ ಎಲ್ಲಿದ್ರು ಚೆನ್ನಾಗಿರ್ಲಿ, ಅವರು ಆಯುರ್ವೇದಿಕ್ ಅಂದ್ರೆ ನಾನು ಹೇಳೋದು, ಎಲ್ಲಿಂದ ಎಲ್ಲಮ್ಮ 3,000 ರೂಪಾಯಿಯಲ್ಲಿ, ಅದು ಅವ್ರು 3,000 ಇದಕ್ಕೆ ತಗೊಳ್ಳಲ್ವಂತೆ, ಅವ್ರು ಬೇರೆ ಏನೋದಕ್ಕೆ ದಾನ ಧರ್ಮ ಮಾಡ್ತಾರೆ. ಅವರು ಫ್ರೀಯಾಗಿ ನಿಮ್ಮಂತವ್ರೆ ಲೈಕ್ ಹಾಸ್ಪಿಟಲ್ ಲಕ್ಷ ಇಡೋ ಕಡೆ ನೀವು 100 200 500 ರೂಪಾಯಲ್ಲಿ ಮಾಡಿ ಮುಗಿಸ್ ಕಳಿಸ್ತೀರ. ಹೌದು ಸೊ ಇದು ಹಿಂಗ್ ವರ್ಕ್ ಆಗತ್ತೆ. ಸೊ ದಯವಿಟ್ಟು ಹಾಸ್ಪಿಟಲ್ಸ್ ಅಲ್ಲಿ ಇದೆಲ್ಲ ಮಾಡೋಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಹುಷಾರು. ಹೌದು. ಅದು ಏನಾಗಿದೆ ಅಂದ್ರೆ ಇವತ್ತು ಮಿಷಿನ್ಗಳು, ಹ್ಯೂಜ್ ಮಿಷಿನರೀಸ್ ಹಾಕ್ಬಿಟ್ಟಿರ್ತಾರೆ, ಅದೆಲ್ಲ ರಿಕವರಿ ಮಾಡ್ಕೋಬೇಕು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಬಿಟ್ಟಿರ್ತಾರೆ, ಈ ತರ ಏನೇನೋ ಅವ್ರದೇ ಅವ್ರ ಟಾರ್ಗೆಟ್ಸ್ ಏನೋ ಇರುತ್ತೆ. ಹಾ. ಬಟ್ ಹಾಗಂತ ಜನಕ್ಕೆ ಇದಾಗಬಾರ್ದು. ಬೇಡ, ಒಂದ್ ಸಣ್ಣ ಕ್ಲಿನಿಕ್ ಇಟ್ಕೊಂಡು ಎಷ್ಟು ಸಾಧ್ಯವೋ ಅಷ್ಟೇ ಸರ್ವಿಸೇ ಮಾಡಿದ್ರು ಕೂಡ ಸಾಕೇನೋ ಅಂತಾನೂ ಅನ್ಸ್ಬಿಡುತ್ತೆ. ಆದ್ರೆ ಮಾತ್ರ ಒಟ್ಟಿನಲ್ಲಿ ಮನುಷ್ಯಂಗೆ ಒಳ್ಳೆಯ ಇದು ಸಿಗ್ತಾ ಇಲ್ಲ, ಇವತ್ತು ಟ್ರೀಟ್ಮೆಂಟು ಸಿಗ್ತಾ ಇಲ್ಲ. ಆರೋಗ್ಯ ಅನ್ನೋದು ಮರೀಚಿಕೆ ಆಗ್ಬಿಟ್ಟಿದೆ. ನಿಜವಾ. ಆರೋಗ್ಯನೇ ಇಲ್ಲ ನಮ್ಮಲ್ಲಿ. ಹೇಳೋದೇನೇನೆ ಧರ್ಮಾರ್ಥ ಕಾಮ ಮೋಕ್ಷಾಣಂ ಆರೋಗ್ಯಂ ಮೂಲಮುತ್ತಮಂ ಅಂತ ಹೇಳಿ. ನೀವು ಯಾವುದೇ ವಿಧವಾದ ಸಾಧನೆ ಮಾಡ್ಬೇಕಾಗ್ಲಿ, ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥಗಳಲ್ಲಿ ನೀವು ಯಾವುದನ್ನು ಸಾಧನೆ ಮಾಡ್ಬೇಕಾದ್ರೂ ಮೊದಲು ಶರೀರಂ ಮೂಲಮುತ್ತಮಂ, ಮೂಲವಾಗಿ ಶರೀರ ಚೆನ್ನಾಗಿರ್ಬೇಕು, ದೃಢವಾಗಿರ್ಬೇಕು. ಅವಾಗ ಮಾತ್ರನೇ ನೀವೇನಾದ್ರೂ ಸಾಧನೆ ಮಾಡಕ್ ಸಾಧ್ಯ. ಬೆಳಗಾಗಿದ್ದೆಲ್ಲೋ ಇಂಪಾರ್ಟೆಂಟ್ ಕೆಲಸ ಹೊರಡ್ತಾ ಇದೀವಿ, ತಲೆನೋವು ಬರ್ತಾ ಇದೆ, ತಲೆ ಇದೆ, ನೀವು ಹೇಳ್ದಂಗೆ ತಲೆ ತಿರುಗ್ತಾ ಇದೆ ಅಂದ್ರೆ, ಅಯ್ಯೋ ಕೆಲಸ ಬೇಡ, ಏನೋ ಬೇಡ, ಹೋಗಪ್ಪ ಹೋಗಿ ಮಲ್ಕೋಣ ಅನ್ನಂಗಾಗತ್ತೆ. ಅವಾಗ ನಾವು ಮಾಡ್ತಕ್ಕಂಥ ಕೆಲಸದ ಕಡೆ ಲಕ್ಷ್ಯವೇ ಇರೋದಿಲ್ಲ. ಹಾಗಾಗಿ ಮೊದಲನೇ ಅಂಶನೇ ಶರೀರದ ಹೊರತುಪಡಿಸಿ ಬೇರೆ ಯಾವುದೂ ಸಾಧ್ಯವೇ ಇಲ್ಲ ಅಂತಾನೆ ಆಯುರ್ವೇದ ಮೊದಲಿನಿಂದ ಹೇಳ್ಕೊಂಡು ಬರುತ್ತೆ. ಶ್ರವಣ ಮನನ ಧ್ಯಾನ ಇವೆಲ್ಲವೂ ಕೂಡ ಮಾಡ್ಬೇಕಾದ್ರೂ ಕೂಡ ಮತ್ತೆ ಅಗೇನ್ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ಫಿಸಿಕಲ್ ಇದನ್ನೇನೆ. ಅದರಿಂದ ಪ್ರತಿಯೊಂದಕ್ಕೂ ಕೂಡ ಶರೀರ ಆರೋಗ್ಯವಾಗಿ ಇಟ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ, ಪ್ರತಿ ದಿವಸದಲ್ಲಿ ನಾವು ಬೆಳಗ್ಗೆ ಏಳೋದರಿಂದ ಹಿಡಿದು ರಾತ್ರಿ ಮಲ್ಕೊಳ್ಳೋವರೆಗೆ ನಮ್ಮ ದಿನಚರಿಯನ್ನ ಸರಿಯಾಗಿ ಇಟ್ಕೋಬೇಕು ಅನ್ನೋದೇ ಆಯುರ್ವೇದದ ಮೂಲ ತತ್ವ. ಅದಕ್ಕೆ ಸ್ವಸ್ಥವೃತ್ತ ಸದ್ವೃತ್ತ ಅಂತ ಹೇಳಿ 2 ಚಾಪ್ಟರೇ ಇದೆ. ಸ್ವಸ್ಥ ಅಂದ್ರೆ ಸ್ವಾಸ್ಥ್ಯವಾಗಿರ್ಬೇಕಾದ್ರೆ, ಆರೋಗ್ಯವಾಗಿರ್ಬೇಕಾದ್ರೆ ನೀನ್ ಹೇಗಿರ್ಬೇಕು. ಸದ್ವೃತ್ತ ಅಂದ್ರೆ ನಿನ್ನ ಆಚರಣೆಗಳು ಹೇಗಿರ್ಬೇಕು, ನಿನ್ನ ಮನಸ್ಥಿತಿ ಹೇಗಿರ್ಬೇಕು, ನಿನ್ನ ನುಡಿತಕ್ಕಂತಹದ್ದೆಲ್ಲ ಹೇಗಿರ್ಬೇಕು. ಅಂದ್ರೆ ಆಚಾರ ವಿಚಾರಗಳೆಲ್ಲವೂ ಸರಿಯಾಗಿ ರೂಢಿಸ್ಕೋಬೇಕು. ಜೊತೆಗೆ ಪರೋಪಕಾರವನ್ನ ಮಾಡ್ತಕ್ಕಂಥದ್ದು, ದ್ವೇಷ ಅಸೂಯೆಗಳನ್ನ ಇಟ್ಕೊಳ್ದೇ ಇರ್ತಕ್ಕಂಥದ್ದು, ಇವೆಲ್ಲ ಮನಸ್ಸಿಗೆ ಸಂಬಂಧಪಟ್ಟಿತ್ತು. ಅಂದ್ರೆ ಸದೃಢವಾದ ಶರೀರವೂ ಇರಬೇಕು, ನಿರ್ಮಲವಾದ ಮನಸ್ಸು ಇರಬೇಕು. 2 ಬ್ಯಾಲೆನ್ಸ್ಡ್ ಆಗಿದ್ದಾಗ ಮಾತ್ರ ಒಬ್ಬ ಮನುಷ್ಯ ಆರೋಗ್ಯವಾಗಿರೋದಕ್ಕೆ ಸಾಧ್ಯವಾಗುವಂಥದ್ದು. ಮತ್ತೆ ಇವತ್ತಿನ ಪರಿಸ್ಥಿತಿಯಲ್ಲಿ ಬರ್ತಾ ಇರತಕ್ಕಂತಹ ಮೆಜಾರಿಟಿ ಕಾಯಿಲೆಗಳೆಲ್ಲವೂ ಕೂಡ ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಶರೀರದಲ್ವೇ ಅಲ್ಲ. ಈ ಸೋರಿಯಾಸಿಸ್ ಅಂದ್ರೆ ಅದು ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಯಾರು ಒಪ್ಪಕ್ಕೆ ಸಾಧ್ಯ ಇಲ್ಲ.
ನೋಡೋದಿಕ್ಕೆ ನಿಮಗೆ ಶಾರೀರಿಕವಾಗಿ ಕಾಣಿಸ್ತಕ್ಕಂತಹ ಸಮಸ್ಯೆ, ಬ್ಲಡ್ ಪ್ರೆಷರು, ಮಾನಸಿಕವಾದ ಸಮಸ್ಯೆ, ಮನಸ್ಸಿಗೆ ಓಕೆ ಈಗ ಒಂದ್ ಕೆಲಸ ಮಾಡೋಣ. ಈಗ ಇಲ್ಲಿಂದಾನೇ ಶುರು ಮಾಡ್ಕೊಂಡು ಹೋಗೋಣ ಒಂದೊಂದೇ. ಈಗ ನೀವು ಸೋರಿಯಾಸಿಸ್ ಅಂದ್ರೆ ಸೋರಿಯಾಸಿಸ್ ಏನಕ್ಕೆ ಬರುತ್ತೆ ಮತ್ತೆ ಇದಕ್ಕೆ ಹೇಗೆ ಗುಣಮುಖ ಮಾಡ್ಕೊಬಹುದು? ಸೋರಿಯಾಸಿಸ್ ಹೇಳನಲ್ಲ, ಇದು ಒಂದು ಮಾನಸಿಕವಾಗಿ ಸಮಸ್ಯೆ ಇರ್ತಕ್ಕಂಥದ್ದು. ತುಂಬಾ ಸ್ಟ್ರೆಸ್ ತಗೊಳ್ಳೋದು, ಮನಸ್ಸಿನಲ್ಲಿ ತುಂಬಾ ಯಾವಾಗ್ಲೂ ಕೂಡ ಗುದ್ದಾಟಗಳು, ಯಾರ ಮೇಲೋ ದ್ವೇಷ, ಯಾರ ಮೇಲೋ ಕೋಪ, ಯಾವಾಗ್ಲೂ ಸಿಡ 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 ಅಂತಿರೋದು. 100°C ಅಲ್ಲಿ ಇದೆಯಾ ಅಂತ ಹೇಳಲ್ವಾ, ಆ ಥರ ಎಲ್ಲ ಯಾರು ಜೀವನ ಶೈಲಿ ಇರುತ್ತೆ ಅಂಥವರಿಗೆ ಮುಂದೊಂದು ದಿವಸದಲ್ಲಿ ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರ್ತಕ್ಕಂಥದ್ದು. ಹಾಗಾಗಿ ಮನಸ್ಸನ್ನ ಸಮಾಧಾನವಾಗಿ ಇಟ್ಕೊಳ್ಳೋದಿಕ್ಕೆ ಸ್ವಲ್ಪ ಧ್ಯಾನವನ್ನ ಮಾಡುವಂಥದ್ದು, ಅಥವಾ ಸೋಷಿಯಲ್ ಆಕ್ಟಿವಿಟಿ ಇಟ್ಕೊಳ್ಳೋದು, 4 ಜನರ ಜೊತೆ ಸೇರಿ ಮಾಡುವಂಥದ್ದು. ನಾನು ಸಾಧಾರಣ ಹೆಂಗಸರಿಗೆ ತುಂಬಾ ಸಮಸ್ಯೆಗಳು ಅಂತ ಬಂದಾಗ ಹೇಳೋದೇ ಅದನ್ನ. ಸುಮ್ಮನೆ ಒಂದು ಸೌಂದರ್ಯ ಲಹರಿ, ಲಲಿತಾ ಸಹಸ್ರನಾಮ ಹೇಳ್ಕೊಡಕ್ಕೆ ಒಂದಷ್ಟು ಜನ ಹೆಂಗಸರು ಇರ್ತಾರೆ. ನೀವೇನೆಲ್ಲೂ ಹೋಗಿ ಕಾಂಪಿಟೇಷನ್ಗೆ ಹೋಗೋಗೋಜಿಲ್ಲ, ಅದರಿಂದ ಪ್ರೈಸ್ ತರೋಗೋಜಿಲ್ಲ. ನಿಮ್ಮ ಒಂದು ಮನಸ್ಸಿನ ಸಮಾಧಾನಕ್ಕೆ ಅದು ಹೇಳ್ಕೊಡೋ ಕಡೆ ಹೋಗಿ ಕೂತ್ಕೊಳ್ಳಿ. ಬಂದ್ರೆ ಬರ್ಲಿ, ಬಿಟ್ರೆ ಬಿಡ್ಲಿ. ಆದ್ರೆ ಅಲ್ಲಿ 4 ಜನ ಸೇರ್ತಾರೆ. ಹೆಣ್ಮಕ್ಳ ಕಡೆ ಸೇರಿದ ಕಡೆ ಏನು ಸಮಾಚಾರ, ಏನು ನಿಮ್ಮ ಮನೇನೇನೋ, ನಿಮ್ಮ ಏನೋ, ಈ ಸೀರೆ ಎಲ್ ತಂದ್ರಿ, ನೀವು ಅಲ್ಲಿ ತಂದ್ರ, ಅವೋ ಚೆನ್ನಾಗಿದ್ದೀರಿ, ಈ ಒಡವೆ ಎಲ್ಲಿಂದ ತಗೊಂಡ್ಬಂದ್ರಿ, ಸೂಪರ್ ಆಗಿದ್ದೀರಿ, ಗಲಗಲ ಗಲಗಲ ಮಾತಾಡ್ತಾರೆ. ಹಂಗೆ ಖುಷಿಯಾಗಿ ಒಂದಷ್ಟೊತ್ತು ನಕ್ಕೋತಾರೆ. ಮನಸ್ಸು ಫ್ರೀ ಆಗಿರುತ್ತೆ. ಗಾಸಿಪ್ ಮಾಡೋದೇ ಖುಷಿ ಅಷ್ಟೇ. ಅಂತ ಜಾಗದಲ್ಲಿ ಒಂದು ಅರ್ಧ ಗಂಟೆ, 3/4 ಗಂಟೆ ಕಾಲ ಕಳ್ಕೊಂಬಂದ್ರೆ, ಬೆಳಿಗ್ಗೆಯಿಂದ ಮನೇಲಿ ಎದ್ದಾಗಿಂದ ಎಲ್ಲರ ಮೇಲೂ ರೇಕೊಂಡು ಬೈಕೊಂಡು ಅಡಿಗೆ ಮಾಡಿ ತಿಂಡಿ ಮಾಡಿ ಡಬ್ಬಿ ಕಟ್ಟಿ ಎಷ್ಟೋ ಟೆನ್ಷನ್ ರಿಲೀಫ್ ಆಗೋಗುತ್ತೆ. ದಟ್ ಈಸ್ ಆಲ್ಸೋ ಮೆಡಿಸನ್. ಹಾಗಾಗಿ ಆ ತರಹ ಏನಾದ್ರು ಒಂದಕ್ಕೆ ಹೋಗಿ ಸೇರ್ಕೊಳ್ಳಿ. ಅದಿಷ್ಟ ಆಗಲ್ವಾ ನಿಮ್ಗೆ, ನಮ್ಗೆ ಆ ಸ್ತೋತ್ರ ಪಾತ್ರ ಎಲ್ಲ ಇಷ್ಟ ಆಗಲ್ಲ ಅಂದ್ರೆ ನಿಮಗೆ ಇಷ್ಟ ಆಗೋ ಫೀಲ್ಡ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ. ಒಂದು ಇನ್ಸ್ಟ್ರೂಮೆಂಟ್ ಕಲ್ತ್ಕೊಳ್ಳಿಪ್ಪ. ಒಂದು ಇನ್ಸ್ಟ್ರೂಮೆಂಟ್ ಕಲ್ತ್ಕೊಂಡ್ರೆ ಒಂದು ಅರ್ಧ ಗಂಟೆ ನೀವು ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡ್ತಾ ಕೂತ್ಕೊಂಡ್ರೆ ನಿಮ್ಮ ಮನಸ್ಸೆಲ್ಲ ಅದರಲ್ಲಿ ಕೇಂದ್ರೀಕೃತವಾಗಿರುತ್ತೆ. ಧ್ಯಾನ ಮಾಡಿ ಅಂದ್ರೆ ನಿಮ್ಗೆ ಹೆಂಗ್ ಮಾಡೋಕ್ಕಾಗಲ್ಲ. ಧ್ಯಾನಕ್ಕೆ ಕೂತ್ರೆ ಮನಸ್ಸು ಎಲ್ಲೆಲ್ಲೆಲ್ಲೆಲ್ಲೋ ಹೋಗುತ್ತೆ. ನೀವು ಒಂದು ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡ್ತಾ ಕೂತ್ಕೊಂಡ್ರೆ ನಿಮ್ಮ ಮನಸ್ಸು ಕಂಪ್ಲೀಟ್ ಆಗಿ ಏಕಾಗ್ರತೆ ಅದ್ರ ಮೇಲೆ ಇರುತ್ತೆ. ಅದು ಧ್ಯಾನವೇ. ತುಂಬಾ ಇಷ್ಟ ಆಗೋರು ಯಾರೋ ಒಬ್ರು ಹಾಡಿದ್ರೆ ನಮಗೆ ಕೇಳಕ್ಕೆ ತುಂಬಾ ಹಾಯ್ ಅನ್ಸತ್ತೆ. ಅದನ್ನ ಕೇಳ್ತಾ ಇದ್ರೆ ಅದ್ರೊಳಗೆ ಮುಳುಗ್ ಹೋಗಿರ್ತೀವಿ. ಅದು ಒಂಥರ ಧ್ಯಾನ. ಇವೆಲ್ಲ ಮೆಡಿಟೇಷನ್ನೇ. ಈ ತರ ನಿಮಗೆ ಇಷ್ಟ ಆಗೋ ಅಂತ ಫೀಲ್ಡ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ. ನನಗೆ ಕ್ರಿಕೆಟ್ ತುಂಬಾ ಇಷ್ಟ. ಕ್ರಿಕೆಟ್ ಆಡೋದನ್ನ ನೋಡ್ತಾ ಇರ್ತೀರಾ. ನೋಡುವಷ್ಟೊತ್ತು ನಿಮ್ಮ ಮನ್ಸೆಲ್ಲ ಕ್ರಿಕೆಟ್ ಅಲ್ಲೇ ಇದೆ. ಅದು ಮೆಡಿಟೇಷನ್ನೇ. ಸೊ ಹಾಗೆ ನಮ್ಮನ್ನ ನಾವು ಒಂದ್ ಸ್ವಲ್ಪ ಸಮಯ, ಹಾಗಂತ ಬೆಳಗಿನ ಸಾಯಂಕಾಲ ತನಕ ಅದನ್ನೇ ಗೀಳು ಮಾಡ್ಕೋಬಾರ್ದು. ಒಂದು ಸಮಯವನ್ನ ಅದಕ್ಕಾಗಿ ಒಂದು ಸ್ವಲ್ಪ ಮೀಸಲಾಗಿಟ್ಟಾಗ ಏನಾಗತ್ತೆ ಅಂದ್ರೆ ನಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಕ್ಕತ್ತೆ. ಆವಾಗ ಈ ತರಹ ಸಮಸ್ಯೆಗಳು ಬರೋದಿಲ್ಲ. ಹಾಗಾಗಿ ಈ ತರ ಮಾನಸಿಕ ಒತ್ತಡದಿಂದನೇ ಬರ್ತಾ ಇರುವ ಸಮಸ್ಯೆಗಳು, BP, ಶುಗರು, ಥೈರಾಯ್ಡು, ಇವೆಲ್ಲವೂ ಮನಸ್ಸಿನ ಸಮಸ್ಯೆ. ಇವತ್ತು ಬರ್ತಾ ಇರುವಂತಹ 90% ಸಮಸ್ಯೆಗೆ ಕಾರಣನೇ ಸ್ಟ್ರೆಸ್. ಇವತ್ತಿನ ಜೀವನ ಶೈಲಿ, ಮೇನ್ ಜೀವನ ಶೈಲಿ. ನಮ್ಮ ಜೀವನ ಶೈಲಿಯನ್ನ ನಾನು ಸುಮಾರು ಸಲ ತಮಾಷೆಗೆಲ್ಲ ಮಾತಾಡ್ತಿರ್ತೀನಿ. ನಾವು ಹುಡುಗರಾಗಿದ್ದಾಗ ನಮ್ಮ ತಂದೆಯವರೆಲ್ಲರೂ, ಅಕ್ಕಪಕ್ಕದ ಮನೆಯವರೆಲ್ಲರೂ ಬೆಳಿಗ್ಗೆ 10 ಗಂಟೆಗೆ ಹೋಗೋರು ಆಫೀಸ್ಗೆ, 5 ಗಂಟೆಗೆಲ್ಲ ಕರೆಕ್ಟಾಗಿ ಬಂದ್ಬಿಡೋರು. ಬಂದ್ಬಿಟ್ಟು ಕಾಫಿ ಕುಡ್ಕೊಂಡು ಬಾಗ್ಲಲ್ಲಿ ಎಲ್ಲರಲ್ಲೂ ಜಗ್ಲಿ ಇರೋದು, ಅಲ್ಲಲ್ಲೇ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಕಾಫಿ ಕುಡ್ಕೊಂಡು ಸಾಯಂಕಾಲದತ್ತು ಕೋಳ್ಬಳೆ, ಚಕ್ಲಿ, ಹುರ್ಗಾಳು ಇವೆಲ್ಲ ಇಟ್ಟಿರೋರು. ತಿನ್ಕೊಂಡು ಮಾತಾಡ್ಕೊಂಡು ಕಾಲ ಕಳೆಯೋರು. ಇವತ್ತು ಯಾರ ಮನೇಲಾರು ಗಂಡಸರು ಸಾಯಂಕಾಲದತ್ತು ಮನೇಲಿ 5 ಗಂಟೆಗಲ್ಲ, 6 ಗಂಟೆಗಲ್ಲ, 7 ಗಂಟೆಗಾರು ಬಂದು ಕೂತು ಸಮಾಧಾನವಾಗಿ ಮಾತಾಡೋ ಅಂತ ಸೀನ್ ಎಲ್ಲಾರು ಕಾಣತ್ತಾ? ಎಲ್ಲೂ ಇಲ್ಲ. ಮತ್ತಿನ್ನೆಲ್ಲಪ್ಪ ಸಮಸ್ಯೆಗಳು ಬಿಡುಗಡೆ ಆಗಲ್ಲ. ಹಿಂಗೆ ನಮ್ಗೆ ಸಮಸ್ಯೆಗಳನ್ನ ಬಿಡಿಸ್ಕೊಳ್ಳೋದಾದ್ರೂ ನಾವು ಹೇಗೆ? ನಾವಾಗೇ ಮಾಡ್ಕೊಂಡಿರೋಂಥ ಜೀವನ ಶೈಲಿಯಿಂದ ನಮ್ಮ ಜೀವನ ದುಡ್ಡಿನಿಂದ ಬಿದ್ದಿದೀವಿ. ಜೀವನ ಎಲ್ಲ ದುಡ್ಡನ್ನ ಗುಡ್ಡೆ ಹಾಕೊಂಡು ವಯಸ್ಸಾದ್ಮೇಲೆ ಎಲ್ಲ ದುಡ್ಡನ್ನು ಹಾಸ್ಪಿಟ್ಲ್ ಕಟ್ಟಿ ಆರೋಗ್ಯನ ಹಾಳು, ಮನಸ್ಸಿನ ನೆಮ್ಮದಿಯು ಹಾಳು. ಮೊದ್ಲಿಗೆಲ್ಲ ಹೇಳೋರು ಸಾಲ ಮಾಡಿ ಮನೆ ಕಟ್ಟೋದು, ಮನೆ ಮಾರಿ ಸಾಲ ತೀರ್ಸೋದು ಅಂತ. ಆ ಪರಿಸ್ಥಿತಿ ಇವತ್ತು ನಾವು ಬರ್ತಾ ಇರುವಂತದ್ದು. ಹಾಗಾಗಿ ಸ್ವಲ್ಪ ಸರಳವಾದ ಜೀವನ ಮಾಡುವಂತಹದ್ದು, ಜೀವನ ಶೈಲಿಯನ್ನ ಬದಲಾಯಿಸ್ಕೊಳ್ಳೋದ್ರಿಂದನೇ ನಾವು ಆರೋಗ್ಯವಂತರಾಗಿರೋದಿಕ್ಕೆ ಸಾಧ್ಯವಾಗುವಂಥದ್ದು. ನಿಜವಾಗ್ಲೂ ನೀವು ಹೇಳಿದಂತ ಒಂದೊಂದು ಮಾತು ಕೂಡ ಸರಿಯಾಗಿ ಪಾಲನೆ ಮಾಡ್ತಾ ಬಂದ್ರೆ ಹಾಸ್ಪಿಟ್ಲ್ ಮುಖ ನೋಡೋದೇ ಬೇಡ, ಯಾರು ನೋಡೋದು ಬೇಡ. ಎಲ್ಲ ಹಂಗೆ ಮನೆಯಲ್ಲೇ ಮನೇಲಿ ಸಿಗ್ತಕ್ಕಂಥ ಮನೆ ಮದ್ದುಗಳಲ್ಲಿ ಎಲ್ಲ ರೆಡಿ ಮಾಡ್ಕೊಬೋದು.
ಅಂಡ್ ನಿಮಗಿರ್ತಕ್ಕಂಥ ಜ್ಞಾನ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮಾ ಪಾಡ್ಕಾಸ್ಟ್ ಬಂದಿದ್ದಕ್ಕೆ. ನಮ್ಮೆಲ್ಲ ಸ್ನೇಹಿತರಿಗೂ ನಿಮ್ಮ ಚಿನ್ನದಂಥ ಮುತ್ತುಗಳು. ನೋಡಿ, ಲಕ್ಷಗಳು ಖರ್ಚು ಮಾಡೋ ಕಡೆ 10 ರೂಪಾಯಿ ಸೊಲ್ಯೂಷನ್ ಹೇಳ್ಬಿಟ್ರಿ. ಥ್ಯಾಂಕ್ ಯು ಸೋ ಮಚ್ ಮಾ ಪಾಡ್ಕಾಸ್ಟ್ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮಗೂ ಕೂಡ ಮತ್ತೊಮ್ಮೆ 2ನೇ ಸಲ ಕರೆಸ್ಕೊಂಡಿದ್ದೀರಿ ನನ್ನನ್ನು. ನಿಮ್ಮ ಪ್ರೀತಿಗೆ ನಾನು ಆಭಾರಿ. ಥ್ಯಾಂಕ್ ಯು. ಬರ್ತಿರ್ಬೇಕು ಪದೇ ಪದೇ. ಖಂಡಿತ ಖಂಡಿತ. ಥ್ಯಾಂಕ್ ಯು.